ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿಯಲ್ಲಿ ಮುಂದುವರೆದ ಮುಸುಕಿನ ಗುದ್ದಾಟ. ಜಿಲ್ಲಾಧ್ಯಕ್ಷರ ನೇಮಕ ನಿರ್ಧಾರ ಪರಿಶೀಲನೆಗೆ ಆಗ್ರಹ. ಇಲ್ಲವಾದರೆ ಶೀಘ್ರದಲ್ಲಿಯೇ ಸಂಸದರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕಾಗಿ ಬೆಂಬಲಿಗರ ಘೋಷಣೆ. ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳ ಆಸ್ಪತ್ರೆ ಕರ್ಮಕಾಂಡದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರ ಆಕ್ರೋಶ. ಮಾಹಿತಿ ಹಕ್ಕಿನಡಿ ಲೆಕ್ಕ ಕೇಳಿದರೂ ಸಮರ್ಪಕ ಉತ್ತರ ನೀಡದ ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ. ವೇಗ ಹೆಚ್ಚಿಸಿಕೊಳ್ಳುತ್ತಿರುವ ಬಾಗೇಪಲ್ಲಿ ಕೈಗಾರಿಕಾ ಪ್ರದೇಶ. ರೈತರ ಜಮೀನಿಗೆ ಬೆಲೆ ನಿಗದಿ ಸಭೆ. ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಜಮೀನಿಗೆ 1 ಕೋಟಿ ನಿಗದಿ. ಒಳಗಿನ ಭೂಮಿಗೆ 70 ರಿಂದ 80 ಲಕ್ಷ ನಿಗದಿ. ಮಾಜಿ ಸಚಿವ ಚೌಡರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ. ಫೆಬ್ರವರಿ 21ಕ್ಕೆ ನಡೆಯಲಿರುವ ರಕ್ತದಾನ ಶಿಬಿರದಲ್ಲಿ ದಾಖಲೆ ಬರೆಯಲು ಕರೆ. ಕಾಂಗ್ರೆಸ್ ಮುಖಂಡ ಬಾಲಾಜಿ ರೆಡ್ಡಿಯಿಂದ ಮಾಹಿತಿ. ವಾರ್ತೆಗಳ ವಿವರ. ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದ ರಗಳೆ ಮುಂದುವರೆದಿದ್ದು, ರಾಜ್ಯಾಧ್ಯಕ್ಷರು ಸೇರಿದಂತೆ ಬಿಜೆಪಿ ಮುಖಂಡರು ಸಂಸದ ಸುಧಾಕರ್ ವಿರುದ್ಧ ನೀಡುತ್ತಿರುವ ಹೇಳಿಕೆಗಳಿಗೆ ಸಂಸದರ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಯಲಹಂಕ ಶಾಸಕ ವಿಶ್ವನಾಥ್ ಅವರಿಂದಲೇ ಕಡೆಗಣನೆ ಎಂಬ ನೇರ ಆರೋಪವನ್ನು ಮಾಡಲಾಗಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಚಿಕ್ಕಬಳ್ಳಾಪುರ ನಿವಾಸದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ವರಿಷ್ಠರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸಂಸದರನ್ನು ಸಂಪರ್ಕಿಸದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷರ ಕ್ರಮ ಒಕ್ಕೊರಲಿನಿಂದ ಖಂಡನೆ ವ್ಯಕ್ತವಾಯಿತು. ಅಲ್ಲದೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ವಿರುದ್ಧವೂ ಸುಧಾಕರ್ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಉಳಿಯಬೇಕಾದರೆ ನಿರ್ಧಾರ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ರಾಜ್ಯಾಧ್ಯಕ್ಷರು ತಮ್ಮ ನಿರ್ಧಾರ ವಾಪಸ್ ಪಡೆಯದಿದ್ದರೆ ಕೆಲವೇ ದಿನಗಳಲ್ಲಿ ತಮ್ಮ ನಿರ್ಧಾರವನ್ನು ಸಂಸದರು ಪ್ರಕಟಿಸಲಿದ್ದು, ನಂತರದ ಪರಿಣಾಮಗಳಿಗೆ ನಾವು ಹೊಣೆಯಲ್ಲ ಎಂಬ ನೇರ ಸಂದೇಶವನ್ನು ರವಾನಿಸಲಾಗಿದೆ. ಒಟ್ಟಿನಲ್ಲಿ ಸಂದೀಪ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರಾಗಲು ಯಾವುದೇ ವಿರೋಧ ವ್ಯಕ್ತಪಡಿಸಿದ ಮುಖಂಡರು ಸಂಸದರನ್ನು ವಿಶ್ವಾಸಕ್ಕೆ ಪಡೆಯದೆ ಮಾಡಿರುವ ತೀರ್ಮಾನದ ಬಗ್ಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಜಯಕುಮಾರ್ ಮಾತನಾಡಿ, ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಕುತಂತ್ರಗಳಿಂದಲೇ ಇಂದು ಇಂತಹ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದ್ದು, ಇಂತಹ ನಿರ್ಧಾರಗಳಿಂದ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ತುಂಬಲಾರದ ನಷ್ಟ ಉಂಟಾಗಲಿದೆ ಎಂದು ಭವಿಷ್ಯ ನುಡಿದರು. ಅಲ್ಲದೆ ಮತಗಳೇ ಇಲ್ಲದ ಚಿಕ್ಕಬಳ್ಳಾಪುರದಲ್ಲಿ 91,000 ಮತ ಬಿಜೆಪಿಗೆ ಬರಲು ಕಾರಣ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗಿದ್ದು, ಅಂತಹ ನಾಯಕರನ್ನು ಕಡೆಗಣಿಸಿರುವುದು ತೀವ್ರ ನೋವು ತಂದಿದೆ ಎಂದರು. ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಂತ ಸಾಧ್ಯರು ಡಾಕ್ಟರ್ ಕೆ ಸುಧಾಕರ್ ಅವರು. ಯಲಹಂಕ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಇದೇ ರಾಜಣ್ಣ ಅವ್ರನ್ನ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ಹೇಳಿ. ಇವತ್ತು ಚುನಾವಣೆ ಪ್ರಕ್ರಿಯೆನೇ ಸರಿಯಾಗಿ ನಡೆದಿಲ್ಲ ಸರ್. 5 ಗಂಟೆ ಮಾಡಿ 5:20 ಕ್ಲೋಸ್ ಮಾಡಾಗಿದ್ರೆ ನಮ್ಗೆ ಯಾರು ಕರೆದಿದ್ದಾರೆ ಸರ್? ನಾವು ಒಂದು ಪದಾಧಿಕಾರಿಗಳಿದ್ದೀವಿ, ನಮ್ಗೆ ಯಾರು ಹೇಳಿದ್ದಾರೆ, ಯಾರು ತಿಳಿಸಿದ್ದಾರೆ? ಒಂದು ಪಕ್ಷದ ಒಂದು ಮೀಟಿಂಗ್ ಕರೆದಿಲ್ಲ ಸುಧಾಕರ್ ಅವ್ರ ಬೆಂಬಲಿಗರು. ಅವರಷ್ಟು ಪ್ರತಿ ಮೀಟಿಂಗ್ಗಳು ಅವರಷ್ಟಿಗೆ ಇದು ಮಾಡಿಕೊಂಡು ಇವತ್ತು ಯಾರು ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪದಾಧಿಕಾರಿಗಳು, ಅವ್ರು ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಪ್ರೋಟೋಕಾಲ್ ಅನ್ನೋದಿಲ್ಲ ನಮ್ಮ ಪಕ್ಷದಲ್ಲಿ. ಇಲ್ಲಿ ಏನ್ ಪದಾಧಿಕಾರಿಗಳಿದ್ದಾರೆ ಎಲ್ಲ ಅವರಿಷ್ಟಕ್ಕೆ ಮಾಡಿಕೊಟ್ರೆ ಇವತ್ತು ಪಕ್ಷಕ್ಕೆ ಹಗಲು ರಾತ್ರಿ ದುಡಿದಿದ್ದಾರೆ. ಇವತ್ತು ಏನು ಆಕಾಂಕ್ಷಿಗಳಿದ್ದಾರೆ, ಅಪೇಕ್ಷಿತರಿದ್ದಾರೆ, ಅವ್ರ ಅರ್ಹತೆ ಚೆಕ್ ಮಾಡಿ. ಏನು ಬಿಜೆಪಿ ಜಿಲ್ಲಾಧ್ಯಕ್ಷ ಆಕಾಂಕ್ಷಿ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಬಿಜೆಪಿ ಕಟ್ಟಲು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಶ್ರಮಿಸುತ್ತಿದ್ದರೂ ಸಂಸದರು ಹೇಳಿದವರಿಗೆ ಜಿಲ್ಲಾಧ್ಯಕ್ಷರ ಸ್ಥಾನ ನೀಡಲು ಎಲ್ಲ ಆಕಾಂಕ್ಷಿಗಳು ಒಪ್ಪಿದ್ದೆವು. ಆದರೆ ಸಂಸದರನ್ನು ವಿಶ್ವಾಸಕ್ಕೆ ಪಡೆಯದೆ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರುವ ರಾಜ್ಯಾಧ್ಯಕ್ಷರ ಕ್ರಮಕ್ಕೆ ನಮ್ಮ ವಿರೋಧವಿದೆ ಎಂದರು. ಅಲ್ಲದೆ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಕಟ್ಟಿದ ಹಿರಿಯರನ್ನು ಕಡೆಗಣಿಸಿ ತಮ್ಮ ಹಿಂಬಾಲಕರಿಗೆ ಪದವಿಗಳನ್ನು ನೀಡುವ ಮೂಲಕ ಪಕ್ಷದ ಸರ್ವನಾಶಕ್ಕೆ ಮುನ್ನುಡಿ ಬರೆಯುತ್ತಿದ್ದಾರೆ ಎಂದರು. ಒಬ್ಬ ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು ಈ ಭಾಗದ ಬಿಜೆಪಿ ಪಕ್ಷವನ್ನು ಕಟ್ತಕ್ಕಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆ, ಅವರ ಗಣನೆಗೆ ತೆಗೆದುಕೊಂಡ ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರಂದ್ರೆ
ಎಂಥ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ಪಕ್ಷ ಕಟ್ಟೋಕ್ಕಾಗುತ್ತಾ? ಜಿಲ್ಲಾಧ್ಯಕ್ಷರು ಒಂದು ಕಡೆ, MP ಒಂದು ಕಡೆ ಇದ್ದರೆ ಈ ಜಿಲ್ಲೆಯಲ್ಲಿ ಪಕ್ಷ ಕಟ್ಟೋಕ್ಕಾಗುತ್ತಾ? ಆದ್ದರಿಂದ ನೆನ್ನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರದು ತುಂಬ ನಮ್ಮ ನಾಯಕರದು, ನಮ್ಮ ಕಾರ್ಯಕರ್ತರದ್ದು, ಪ್ರತಿಯೊಬ್ಬರದು ವಿರೋಧ ಇದೆ. ರಾಜೇಂದ್ರ ಅವರು ನೋಡಿದ್ರೆ ನ್ಯೂಸು, ನನಗೆ ಅದ್ರ ಬಗ್ಗೆ ಗೊತ್ತೇ ಈಗ ವೀಕ್ಷಕರು ಅಭಿಪ್ರಾಯ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು, ನಾನು ಅದ್ರಲ್ಲಿ ಕೈವಾಡ ಇಲ್ಲ ಅಂತ. ಅವರು ಒಬ್ಬ ರಾಜ್ಯದ ಪ್ರಭಾವ ನಾಯಕರು, BJP ಪಕ್ಷದ ರಾಜ್ಯ ಅಧ್ಯಕ್ಷರು. ಎದೆ ಮುಟ್ಕೊಂಡು ಮಾತಾಡಬೇಕಾಗುತ್ತೆ ಕೆಲವೊಂದು ಸಾರಿ. ಅವ್ರ ಹಿಂಭಾಗಕ್ಕೇ ಈಗ ಜಿಲ್ಲಾಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಮತ್ತೊಂದು ಎಲ್ಲ ಪ್ರತಿಯೊಂದರಲ್ಲೂ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದೆ. ಇವತ್ತು ಇಡೀ ಕರ್ನಾಟಕದಾಗ ಎಲ್ಲ ಹಿರಿಯ ನಾಯಕರು ಅವ್ರ ಬಗ್ಗೆ ತುಂಬ ಅಸಮಾಧಾನ ಇದೆ, ತುಂಬ ಅಸಮಾಧಾನ. ಯಾರೋ ಒಬ್ಬರು ಇಬ್ಬರು ನೇರವಾಗಿ ಟೀಕೆ ಮಾಡ್ತಾಯಿದ್ರು. ನಮ್ಮ ಬಸವರಾಜ್ ಹೆತ್ತಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಇವತ್ತು ಜಿಲ್ಲಾಧ್ಯಕ್ಷ ಆದಮೇಲೆ ಅರ್ಧ BJPನ ಅವ್ರನ್ನ ಟೀಕೆ ಮಾಡ್ತಾಯಿದ್ರು, ಎಲ್ಲ ಹಿರಿಯ ನಾಯಕರು. ಈ ಹಿಂದೆ ಪಕ್ಷ ಕಟ್ಟಿದ ಹಿರಿಯರು ರಾಜ್ಯಾಧ್ಯಕ್ಷರ ತೀರ್ಮಾನಗಳಿಗೆ ವಿರೋಧ ಮತ್ತು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಅವರು ಆತ್ಮಾವಲೋಕನ ಮಾಡಿಕೊಂಡು ಈ ನಿರ್ಧಾರಗಳನ್ನು ಬದಲಿಸಬೇಕು. ಅಲ್ಲದೆ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಸಂಸದರ ಬಗ್ಗೆ ನೀಡಿರುವ ಹೇಳಿಕೆ ಖಂಡನೀಯ. ಈ ಭಾಗದಲ್ಲಿ ಪಕ್ಷವನ್ನು ಕೆಡಿಸುವವರಲ್ಲಿ ವಿಶ್ವನಾಥ್ ಒಬ್ಬರು. ಯಾರೇ ಆಗಲಿ ಪಕ್ಷ ಕಟ್ಟಬೇಕು, ನಾಶಪಡಿಸಬಾರದು ಎಂದರು. ವಿಶ್ವನಾಥ್ ಅವರೇನೋ ಮಾತಾಡಿದರು, ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಂಗಿದ್ರೆ ಹೋಗಿ ನಾವೇನು ಹಿಡ್ಕೊಂಡಿದ್ದೀವ ಅಂತ. ಅವರೊಬ್ಬ ಹಿರಿಯ ಶಾಸಕರು, ಮಾತಾಡಬೇಕಾಗಿದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಬೇಕಾಗಿದೆ. ಇದೇ BJP ಸರ್ಕಾರ ಬರಬೇಕಾಗಿದೆ. ನಮ್ಮ ನಾಯಕರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು BJPಗೆ ಬಂದಿರೋದ್ರಿಂದ BJP ಸರ್ಕಾರ ಬಂತು. ಅದರಲ್ಲಿ ವಿಶ್ವನಾಥ್ ಅವರನ್ನು BDA ಚೇರ್ಮನ್ ಆಗಿ ಏನು ಮಾಡ್ಕೊಂಡಿದ್ದಾರೆ ಅಂತದ್ದು ಇಡೀ ದೇಶಕ್ಕೆ ಗೊತ್ತಿದೆ. ಅದರಿಂದ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇರುತ್ತೆ. ಒಬ್ಬರ ಬಗ್ಗೆ ಮಾತಾಡಬೇಕಾಗಿದ್ರೆ ಫಸ್ಟ್ ಅವ್ರದ್ದು ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ವಿಶ್ವನಾಥ್ ಅವ್ರು ಕೆಲಸ ಮಾಡಬೇಕು. ಅವರು ಈ ಭಾಗದಲ್ಲಿ ಕೆಡಿಸ್ತಕ್ಕಂಥದ್ರಾಗ ಅವರು ಒಬ್ಬರು ವಿಶ್ವನಾಥ್ ಅವರು. ಮತ್ತೊಬ್ಬ ಮುಖಂಡ KV ನಾಗರಾಜ್ ಮಾತನಾಡಿ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ಘೋಷಣೆ ತಮ್ಮ ಗಮನಕ್ಕೆ ಬಂದಿಲ್ಲ ಎಂದಿದ್ದಾರೆ. ಬಿಜೆಪಿ ಕಟ್ಟಿದವರು ಯಡಿಯೂರಪ್ಪ, ಅಂತಹವರ ಪುತ್ರನಾಗಿ ಇಂತಹ ತೀರ್ಮಾನಗಳನ್ನು ಕೈಗೊಳ್ಳುವುದು ಸರಿಯಲ್ಲ. ಈ ಹಿಂದೆ MTB ನಾಗರಾಜ್ ಅವರು ಬಿಜೆಪಿ ಸೇರುವಾಗ ಸುಧಾಕರ್ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದಿದ್ದರು. ಅಂತಹ ನಾಯಕರನ್ನು ಪರಿಗಣಿಸದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವುದು ಸರಿಯಲ್ಲ ಎಂದರು. ಇನ್ನು ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಸಂಸದರ ಶ್ರಮ ಹೆಚ್ಚಿದೆ. ಏಕಾಏಕಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರುವುದು ದುರಂತ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸತ್ತಿನ 3 ಉಪಸಮಿತಿಗಳ ಸದಸ್ಯರನ್ನಾಗಿ ಕೇಂದ್ರ ನಾಯಕರು ನೇಮಿಸಿದ್ದಾರೆ. ಆದರೆ ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಸಂಸದರ ಬಗ್ಗೆ ಮಾತನಾಡಿರುವುದು ವಿಪರ್ಯಾಸ. ಬಿಜೆಪಿ ರಾಜ್ಯ ವರಿಷ್ಠರು ಏಕಪಕ್ಷೀಯ ನಿರ್ಧಾರ ಮಾಡಿರುವುದನ್ನು ಕೈಬಿಡಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಏನು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಯಲ್ಲಿತ್ತು, ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ, ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದನ್ನು ಅವ್ರು ತಿಳ್ಕೊಬೇಕಾಗ್ತದೆ. ಅದನ್ನು ತಿಳ್ಕೊಂಡು ಇವರ ಸಲಹೆ ಸೂಚನೆ ತಗೊಂಡು ನೀವು ಇದು ಜಿಲ್ಲಾಧ್ಯಕ್ಷ ನೇಮಕ ಮಾಡಬೇಕಾಗಿದ್ದೆ ಹೊರತು ಏಕಾಏಕಿ ಈ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರೋದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಅದೇ ರೀತಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಸಂಸದರಾಗಿ ಅಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾಜಿಯವರು ಇವತ್ತು ಬಹಳ ವಿಶ್ವಾಸಕ್ಕೆ ತಗೊಂಡು ಅವರನ್ನು 3 ಸಬ್ ಕಮಿಟಿಗಳಲ್ಲಿ ಮೆಂಬರನ್ನು ಮಾಡಿದ್ದಾರೆ. ಅಂದರೆ ಅವ್ರ ಮೇಲೆ ವಿಶ್ವಾಸ ಇಲ್ಲದೆ ಇದ್ದರೆ ಇವೆಲ್ಲ ಮಾಡ್ತಾ ಇರಲಿಲ್ಲ. ಆದರೆ ನೀವ್ಯಾಕೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡ್ತಾ ಇಲ್ಲ? KV ನವೀನ್ ಕಿರಣ್ ಮಾತನಾಡಿ, 2018ಕ್ಕೂ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಶಕ್ತಿ ಏನಿತ್ತು? ಕೇವಲ 5,000 ಮತ ಪಡೆಯುತ್ತಿದ್ದ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 91,000 ಮತ ಪಡೆದಿದೆ. ಬಿಜೆಪಿ ಆಡಳಿತದ ವೇಳೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿತ್ತು. ಅಂತಹ ಯಾವುದೇ ಪಕ್ಷದ ನಾಯಕರನ್ನು ಸಭೆಗೆ ಆಹ್ವಾನಿಸಿಲ್ಲ.
ಸುಧಾಕರ್ ಬೆಂಬಲಿಗರನ್ನು ಪಕ್ಷದಲ್ಲಿ ಪರಿಗಣನೆಗೆ ಪಡೆಯುತ್ತಿಲ್ಲ ಎಂದು ಆರೋಪಿಸಿದರು. ಇಸ್ವಿಗೆ ಮುಂಚೆ ಎಲ್ಲಿತ್ತು ಅಥವಾ 18ನೇ ಇಸ್ವಿನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಂತಹ ಮತ ಎಷ್ಟು ಅನ್ನೋದನ್ನ ಒಂದ್ಸರ್ತಿ ನೆನಪಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ 2018ರಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ. ಆವತ್ತು ಬಿಜೆಪಿ ಪಡೆದಂತಹ ಮತ 5,300 ಚಿಲ್ಲರೆ. ಮೊನ್ನೆ 2024 ಸಂಸದರ ಚುನಾವಣೆಯಲ್ಲಿ ಅದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂಸದರು ಭಾರತೀಯ ಜನತಾ ಪಕ್ಷಕ್ಕೆ ಪಡೆದಂತಹ ಮತ 91,000 ಚಿಲ್ಲರೆ. 5,200 ಅಥವಾ 500ರಿಂದ ಹಿಡಿದು ಇದು 90,000ಕ್ಕೆ ಏರಬೇಕು ಅಂತಂದ್ರೆ ಯಾರ ಶ್ರಮ ಸ್ವಾಮಿ ಇದು? ಯಾರಿಂದ ಇದು ಸಾಧ್ಯ ಆಯಿತು? ಇವತ್ತು ಚುನಾವಣೆಯಲ್ಲಿ ಮತನೇ ಕನ್ಸಿಡರ್ ಮಾಡ್ತೀರಾ ಅನ್ನೋದಾದ್ರೆ ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಬೇಕಾ? ಅಧ್ಯಕ್ಷರ ನೇಮಕಕ್ಕೆ ಅನುಸರಿಸಬೇಕಾದ ನಿಯಮ ಪಾಲಿಸಿಲ್ಲ. ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ನೆಪ ಮಾತ್ರಕ್ಕೆ ಎಂಬಂತೆ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಬ್ಬ ನಗರಸಭಾ ಸದಸ್ಯರು ಬಿಜೆಪಿಯವರು ಇರಲಿಲ್ಲ. ಆದರೆ ಸುಧಾಕರ್ ಅವರ ಶ್ರಮದಿಂದ ಇಂದು 9 ಮಂದಿ ಸದಸ್ಯರಿದ್ದು 2 ಅವಧಿಗೂ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲಾಗಿದೆ ಎಂದರು. ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತಿಸಬೇಕಿತ್ತು. ರಾಜ್ಯಾಧ್ಯಕ್ಷರು ಬುದ್ಧಿವಂತರನ್ನು ಪರಿಗಣಿಸಿದರೆ ತಮಗೆ ತೊಂದರೆ ಎಂದು ಭಾವಿಸಿದಂತಿದೆ. ಸುಧಾಕರ್ ಅವರು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ತಮಗೆ ಪ್ರತಿಸ್ಪರ್ಧಿಯಾಗಲಿದ್ದಾರೆ ಎಂಬ ಉದ್ದೇಶದಿಂದ ಕಡೆಗಣಿಸಲಾಗುತ್ತಿದೆ. ಜಿಲ್ಲಾಧ್ಯಕ್ಷ ನೇಮಕ ಮರುಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಿದರು. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆಯ ಕರ್ಮಕಾಂಡ ಮುಗಿಲು ಮುಟ್ಟಿದೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ನಿರಂತರವಾಗಿ ಮುಂದುವರೆದಿದ್ದು, ಒಂದು ಸ್ಕ್ಯಾನಿಂಗ್ ಮಾಡಲು 4 ದಿನಗಳ ಕಾಲಾವಕಾಶ ಕೇಳುತ್ತಿದ್ದಾರೆ. 4 ದಿನಗಳ ಕಾಲ ರೋಗಿ ನೋವು ಅನುಭವಿಸಬೇಕಾ? ಹೀಗಂತ ಪ್ರಶ್ನೆ ಮಾಡಿದವರು ಸಾಮಾಜಿಕ ಹೋರಾಟಗಾರ ಅನಂತಕುಮಾರ್. ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕೂತಿರುವ ವ್ಯಕ್ತಿ ಕರೆ ಮಾಡಿ ತೋರಿಸುತ್ತಿದ್ದಾರಲ್ಲ, ಅದು ಬೇರೆ ಯಾರಿಗೂ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆ ಸರ್ಜನ್ ಇದ್ದಾರಲ್ಲ ಮಂಜುಳಾದೇವಿ, ಅದೇ ಅಧಿಕಾರಿಗೆ. ಎಷ್ಟು ಬಾರಿ ಕರೆ ಮಾಡಿದರೂ ಅವರು ಕರೆ ಸ್ವೀಕರಿಸುತ್ತಿಲ್ಲ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಲು ಸುದ್ದಿಗೋಷ್ಠಿಯಲ್ಲಿಯೇ ಅವರಿಗೆ ಹಲವು ಬಾರಿ ಕರೆ ಮಾಡಿ ತೋರಿಸಿದ ಈ ವ್ಯಕ್ತಿಯ ಹೆಸರು ಅನಂತಕುಮಾರ್. ಇವರು ಸಾಮಾಜಿಕ ಹೋರಾಟಗಾರರು. ಹೀಗೆ ಕರೆ ಮಾಡಿದ್ದು ಟೈಮ್ ಪಾಸ್ ಮಾಡುವುದಕ್ಕಲ್ಲ, ಬದಲಿಗೆ ಸಮಸ್ಯೆ ಹೇಳುವುದಕ್ಕಾಗಿ. ಬಿಸಿ ಬ್ಲಾಕ್ ಮಾಡ್ತಾರೆ ಲೆಕ್ಕಗಳು ಕೇಳಿದಾಗಿಂದ. ಅದಕ್ಕೆ ಮೊದಲು ಅಟೆಂಡ್ ಮಾಡ್ತಾ ಇದ್ರು, ಕೇಸ್ ಬಗ್ಗೆ ಏನೇನು ಹೇಳಿದ್ರು, ಡೆಲಿವರಿ ಇನ್ನೊಂದು ಮಾಡ್ತಾ ಇದ್ರು. ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆ ಇದೆಯಲ್ಲ, ಆ ಆಸ್ಪತ್ರೆಯಲ್ಲಿ ವೈದ್ಯರು ಆಡಿದ್ದೇ ಆಟ ಎಂಬಂತಾಗಿದೆ. ಸಂಜೆ 4 ಗಂಟೆಯಾದರೆ ಇಲ್ಲಿನ ವೈದ್ಯರು ಜೀವ ಹೋಗುತ್ತಿದೆ ಎಂದರೂ ರೋಗಿಯನ್ನು ಕಣ್ಣೆತ್ತಿಯೂ ನೋಡಲ್ಲ. ಹಾಗಂತ ಸಂಜೆ ವೇಳೆ ರೋಗಿಗಳನ್ನು ನೋಡಲ್ಲ ಅಂತ ನಾಮಫಲಕವಾದರೂ ಹಾಕಿದ್ದಾರಾ ಎಂದರೆ ಅದೂ ಇಲ್ಲ. ಏನೋ ಸರ್ಕಾರಿ ಆಸ್ಪತ್ರೆ ಇದೆ ಅಂತ ಬಡ ರೋಗಿಗಳು ಇಲ್ಲಿಗೆ ಬಂದರೆ ಚಿಕಿತ್ಸೆ ದೊರೆಯದೆ ಪರದಾಡುವುದು ಬಿಟ್ಟರೆ ಮತ್ತೊಂದಿಲ್ಲ ಎಂಬಂತಾಗಿದೆ. ಅದೇ ನೋವನ್ನ ಇವರು ಹೇಳಿಕೊಳ್ಳುತ್ತಿರೋದು. ಯಾವುದೋ ಸ್ಕ್ಯಾನಿಂಗ್ ಮಾಡಬೇಕು ಅಂತ 200 ರೂಪಾಯಿ ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಟ್ಟಿಸಿಕೊಂಡರಂತೆ. ಆದರೆ ಹಣ ಕಟ್ಟಿಸಿಕೊಂಡು ಸ್ಕ್ಯಾನಿಂಗ್ ಮಾಡೋದು ಮಾತ್ರ 4 ದಿನಗಳ ನಂತರವಂತೆ. ಹೀಗಂತ ಅನಂತ್ ಕುಮಾರ್ ಅವರೇ ಹೇಳಿದ್ದಾರೆ, ಕೇಳಿ. ಅವರು ಇಲ್ಲೇ ಇದೆ ಕಾರ್ಡು, ತೋರಿಸಿ, ಇಲ್ಲಿದೆ ಕಾರ್ಡಲ್ಲಿ 4 ದಿನಕ್ಕೆ ಬನ್ನಿ ಅಂತ ಡೇಟ್ ಹಾಕ್ಕೊಡ್ತಾರೆ. 4 ದಿನಕ್ಕೆ ಕೊಟ್ಟೆ ನಾವು ತೋರಿಸ್ಕೊಂಡು ವಾಸಿ ಮಾಡ್ಕೊಳ್ಳೋದಾ, ಇಲ್ಲ ಬೇರೆ ಕಡೆ ಹೋಗೋದಾ, ಇಲ್ಲ ಸಾಯೋದಾ ಜನ? ನಮಗೆ ಹಿಂಗೆ ಮಾಡಿದ್ರೆ ನಮಗೆ ಇಷ್ಟೋ ತಿಳುವಳಿಕೆ ಇದೆ. ನಾನು ARS ಮೆಂಬರ್ ಆಗಿದ್ದೆ ಗುಡಬಂಡೆಗಿದ್ದಾಗ. ನಾನು ಮಾಜಿ ARS ಮೆಂಬರ್. ಈಗ ಇದ್ರ ಬಗ್ಗೆ ಪ್ರತಿಯೊಂದು ನನಗೆ ಗೊತ್ತಿದೆ.
ನಮಗೆ ಹಿಂಗೆ ಮಾಡಿದಾಗ ಸ್ಕ್ಯಾನಿಗೆ ಬರೆದಿದ್ದಾರೆ, ಫೀಸು ಕಟ್ಬಿಟ್ಟಿದ್ದೀವಿ. ಫೀಸ್ ಯಾಕೆ ಕಟ್ಟಿಸ್ಕೋಬೇಕು ಅವತ್ತು? ಯಾಕೆ ಹೇಳ್ಬೇಕು? ಸ್ಕ್ಯಾನ್ ಮಾಡೋಕ್ಕೆ ಹೋದರೆ ಇಲ್ಲಿ ಬರೆದಿದ್ದಾರೆ ನೋಡಿ ಡೇಟು, 4 ದಿನಕ್ಕೆ ಬರೀತಾರೆ, 4 ದಿನ ಬಿಟ್ಕೊಂಬನ್ನಿ ಸ್ಕ್ಯಾನ್ ಮಾಡ್ತೀವಿ ಅಂತಾರೆ ಡಾಕ್ಟ್ರು. ಡಿ ಎಸ್ ಇರಲಿಲ್ಲ. ಡಿ ಎಸ್ಗೆ ಫೋನ್ ಮಾಡಿದ್ರೆ ನಾನು ಎಲ್ಲೋ ಇದ್ದೀನಿ ಬೇರೆ ಕಡೆ, ಬರ್ತೀನಪ್ಪ ಮಧ್ಯಾಹ್ನ ಸಾಯಂಕಾಲ ಅಂತಾರೆ. ಅವ್ರು ಸ್ಕ್ಯಾನ್ ಮಾಡಿಲ್ಲ. 4 ದಿನಕ್ಕೆ ನಾವು ಹೊಟ್ಟೆ ನೋವಲ್ಲಿ ಬದುಕೋದು, ಇರೋದು, ಸಾಯೋದು, ಬೇರೆ ಆಸ್ಪತ್ರೆಗೆ ಹೋಗಿ. ಇವರು ಅಧಿಕಾರಿಗಳು ಏನಕ್ಕಿರೋದು, ಆಸ್ಪತ್ರೆ ಏನಕ್ಕಿರೋದು, ಜನಪ್ರತಿನಿಧಿಗಳು ಏನಕ್ಕಿರೋದು? ಏನಕ್ಕೆ ಆಸ್ಪತ್ರೆ? ಬಾಗ್ಲಾಕ್ಲಿ ಬೇಡ, ಪ್ರೈವೇಟ್ಗೆ ಹೋಗ್ತೀವಿ, ಕೂಲಿ ನಾಲಿ ಮಾಡ್ತೀವಿ, ನಮ್ಮ ಜೀವನ ನಾವು ಮಾಡ್ಕೊತಾ ಇದ್ದೀವಿ, ಹೋಗಿ ಎಲ್ಲ ತೋರಿಸ್ಕೊಂತೀವಿ, ನಮ್ಮ ಹೊಟ್ಟೆ ಬಾಡು, ನಮ್ಮ ಕಾಯಿಲೆ ನಾವು ವಾಸಿ ಮಾಡ್ಕೊತೀವಿ. ಇನ್ನು ಮುಖ್ಯವಾಗಿ ಈ ಸರ್ಕಾರಿ ಆಸ್ಪತ್ರೆಗೆ ಬರೋ ರೋಗಿಗಳು 10 ರೂಪಾಯಿ ಪಾವತಿಸಿ ಹೊರ ರೋಗಿಗಳ ಕಾರ್ಡ್ ಪಡೆಯಬೇಕು. ಹಾಗೆ ಪಡೆದ ರೋಗಿಗೆ ಸ್ಕ್ಯಾನಿಂಗ್, ಎಕ್ಸ್ರೇ ಮುಂತಾದ ಯಾವುದೇ ಪರೀಕ್ಷೆ ಮಾಡಬೇಕಾದರೂ ಅದಕ್ಕೆ ಸರ್ಕಾರ ನಿಗದಿ ಮಾಡಿರುವ ಹಣ ಪಾವತಿಸಬೇಕು. ಹಾಗೆ ರೋಗಿಗಳು ಪಾವತಿಸಿರುವ ಹಣ ಎಷ್ಟಾಗುತ್ತಿದೆ ಮತ್ತು ಎಲ್ಲಿ ಹೋಗುತ್ತಿದೆ ಎಂದು ಈ ಅನಂತಕುಮಾರ್ ಅವರು ಮಾಹಿತಿ ಹಕ್ಕಿನಡಿ ಕೇಳಿದ್ದಾರೆ. ಅದರಂತೆ ಇದೇ ಆಸ್ಪತ್ರೆ ಆಡಳಿತ ಮಂಡಳಿ ನೀಡಿದ ಉತ್ತರ, ಪ್ರತಿನಿತ್ಯ ರೋಗಿಗಳಿಂದ ವಸೂಲಿಯಾಗಿರುವ ಸುಂಕ ಬರೋಬ್ಬರಿ 35 ರಿಂದ 40 ಸಾವಿರ ರೂಪಾಯಿಯಂತೆ. ಅಂದರೆ ತಿಂಗಳಿಗೆ 10 ರಿಂದ 12 ಲಕ್ಷ ಆಗಲಿದ್ದು ವರ್ಷಕ್ಕೆ 2 ರಿಂದ 3 ಕೋಟಿ ರೂಪಾಯಿ ಆಗಲಿದೆ ಎಂದು ಸ್ವತಃ ಆಸ್ಪತ್ರೆ ಅಧಿಕಾರಿಗಳೇ ಅನಂತಕುಮಾರ್ ಅವರಿಗೆ ಮಾಹಿತಿ ನೀಡಿದಾರಂತೆ. ತಿಂಗಳಿಗೆ 10 ಲಕ್ಷದಿಂದ 12 ಲಕ್ಷ ಇನ್ಕಮ್ ಇದೆ ಅಂತ ಅದು ಕರೆಕ್ಟಾಗಿ ಬಂತು. ಆಮೇಲೆ ಇದನ್ನು ಯಾವ್ಯಾವ್ದಕ್ಕೆ ಬಳಸ್ತಿದ್ದೀರಾ, ಏನೇನು ಮಾಡ್ತೀರಾ, ಯಾವ ಅಕೌಂಟ್ಗೆ ಹಾಕಿದ್ದೀರಾ, ಏನಕ್ಕೆ ಬಳಸಿದ್ರೆ 2 ವರ್ಷದಿಂದ ಎಷ್ಟಾಗಿದೆ ಟೋಟಲ್ ಅಮೌಂಟು? 2.5 ಕೋಟಿಯಿಂದ 3 ಕೋಟಿ ನಿಮ್ಮ ಕಡೆ ಹಣ ಬಂದಿದೆ ಜನಗಳದ್ದು, ಏನಕ್ಕೆ ಬಳಸಿದ್ದೀರಾ ಅಂತ ಲೆಕ್ಕ ಕೇಳ್ತಾ, ಲೆಕ್ಕ ಕೊಳ್ಳಿಲ್ಲ ಇವರು. 30 ದಿನ ಅಲ್ಲ 2 ತಿಂಗಳು ನೋಡಿದೆ, ಕೇಳಲಿಲ್ಲ. ಮತ್ತೆ ಹೋಗಿ ಫೋನ್ ಮಾಡಿ ಕೇಳಿದೆ, ಫೋನ್ ಅವಾಗ ತೆಗಿತಾ ಇದ್ರು. ಕೊಡೋಣ ಬಿಡಿ ಅಂದರು. ಮತ್ತೆ ನಾನೇನು ಮಾಡಿದೆ, ಇವ್ರು ಕೊಡ್ದಿದ್ದಕ್ಕೆ ಬೆಂಗಳೂರು DME ಇವ್ರು ಹೆಡ್ ಆಫೀಸ್ ಅದೇ ಮೆಡಿಕಲ್ ಕಾಲೇಜ್ ಹಸ್ತಾಂತರ ಆಗಿರೋದ್ರಿಂದ DHOಗೆ ಸಂಬಂಧ ಇಲ್ಲ, ಇದು DMEಗೆ ಬರ್ತದೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ನಾನು ಅರ್ಜಿ ಮುಖಾಂತರ ಕಂಪ್ಲೇಂಟ್ ಮಾಡಿದೆ. DME ಅವರು ನನಗೊಂದು ಲೆಟ್ರ್ ಮಾಡಿದ್ರು, ಡೀನ್ಗೊಂದು ಲೆಟ್ರ್ ಮಾಡಿದ್ರು. ಅವ್ರು ಕೇಳಿರ್ತಕ್ಕಂಥದ್ದು ಏನಿದೆ ಅದನ್ನು ಅವ್ರು ಕೊಡಿ, ಯಾಕೆ ಕೊಡ್ತಾ ಇಲ್ಲ ನೀವು? 7 ದಿನದೊಳಗಡೆ ನೀವು ಮಾಹಿತಿ ಬರ್ತೈತೆ ಅಂದರು. ಆ 7 ದಿನದೊಳಗಡೆ 2 ಕವರ್ ಬಂತು ನನಗೆ. ಇದು DME ಕೊಟ್ಟಿರೋ, ನಾನು ಅರ್ಜಿ ಕೊಟ್ಟಿರೋಂಥ ಲೆಟ್ರು, ಇದು ಅವ್ರ ಉತ್ತರ ಕೊಟ್ಟಿರ್ತಕ್ಕಂಥದ್ದು, ಡೀನ್ ಮಂಜುನಾಥ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ವಸೂಲಿಯಾದ ಹಣ ಎಲ್ಲಿ ವೆಚ್ಚ ಮಾಡಲಾಗಿದೆ ಎಂಬ ಪ್ರಶ್ನೆಗೆ ಮಾತ್ರ ಆಸ್ಪತ್ರೆ ಮೂಲಗಳಿಂದ ಯಾವುದೇ ಉತ್ತರ ಸಿಕ್ಕಿಲ್ಲವಂತೆ. ಅದನ್ನ ಕೇಳುವುದಕ್ಕಾಗಿಯೇ ನಂದಿ ವೈದ್ಯಕೀಯ ಕಾಲೇಜಿನ ಡೀನ್, ಜಿಲ್ಲಾ ಸರ್ಜನ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಅವರು ಮಾತ್ರ ಕರೆ ಸ್ವೀಕರಿಸುತ್ತಿಲ್ಲ. ರೋಗಿಗಳಿಂದ ವಸೂಲಿ ಮಾಡಿದ ಹಣದ ಲೆಕ್ಕವನ್ನು ನೀಡುತ್ತಿಲ್ಲ ಎಂದು ಅವರು ಬಂದು ಸುದ್ದಿಗೋಷ್ಠಿಯಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದ್ದು, ಜಿಲ್ಲಾ ಸರ್ಜನ್ ಅವರು ತಮ್ಮ ಕಚೇರಿ ದುರಸ್ತಿಗೆ ನೀಡಿದ ಗಮನ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ನೀಡುತ್ತಿಲ್ಲ ಎಂಬುದು ಈ ಅನಂತಕುಮಾರ್ ಅವರ ಆರೋಪವಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಹೈಟೆಕ್ ಕಚೇರಿಗಳನ್ನು ಮಾಡಿಕೊಂಡು ಸಾರ್ವಜನಿಕರ ತೆರಿಗೆ ಹಣದಲ್ಲಿಯೇ ವೇತನ ಪಡೆದು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡದ ಅಧಿಕಾರಿಗಳ ವಿರುದ್ಧ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಸಂಬಂಧ ಆರೋಗ್ಯ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ದೂರು ನೀಡಿರುವುದಾಗಿ ಹೇಳಿದ್ದಾರೆ. ಇದರಲ್ಲಿ ಏನಿದೆ, ದುಡ್ಡು ಬಂದಿರೋದು ಇಷ್ಟು ಕರೆಕ್ಟ್ ಆಗಿದೆ. ನೀವು ಕೇಳಿರೋದು ಯಾವ ಅಕೌಂಟ್ಗೆ ಹೋಗ್ಬೇಕು ಇದು ಅಂದರೆ ARS ಅಂದರೆ ಆರೋಗ್ಯ ರಕ್ಷಾ ಸಮಿತಿ. ಜನಗಳಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಜನಗಳ ದುಡ್ಡು ಜನಗಳಿಗೆ ಬಳಸಬೇಕು ಅನ್ನೋದು ಕೊಟ್ಟಿದ್ದಾರೆ. ಆದರೆ ಅಮೌಂಟ್ ಎಷ್ಟು ಅನ್ನೋದು ನಾನು ಕೇಳಿದ್ದೀನಿ. ಈ ಥರ 2.5 ಕೋಟಿಯಿಂದ 3 ಕೋಟಿ ಅಂತ ಅವ್ರು ಆ ಥರ ಲೆಕ್ಕ ಕೊಟ್ಟಿಲ್ಲ. ಮೆಡಿಕಲ್ ಕಾಲೇಜು ಇದೆಲ್ಲ ಸೇರಿ 12 ಕೋಟಿ ಚಿಲ್ಲರೆ ಬರ್ತಾ ಇದೆ ದುಡ್ಡು ನಮಗೆ ಅಂತೇಳಿ ಲೆಕ್ಕ ಕೊಟ್ಟಿದ್ದೆ. ನಾನು ಕೇಳ್ತಾ ಇರೋದು ಸರ್ಕಾರ ಅನುದಾನ ಕೇಳ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜು ನಾನು ಕೇಳ್ತಾ ಇಲ್ಲ. ಜಿಲ್ಲಾಸ್ಪತ್ರೆಗೆ ದಿನ ಏನು ಬರ್ತಾ ಇದೆ, ತಿಂಗಳಿಗೆ ಎಷ್ಟು? 2 ವರ್ಷದಿಂದ ನೀವು ಅಧಿಕಾರ ತೊಗೊಂಡಾಗಿಂದ 3 ಕೋಟಿ ರೂಪಾಯಿ, 2.5 3 ಕೋಟಿ ರೂಪಾಯಿ ಜನಗಳಿಗೆ ಬಳಸಬೇಕು. 2 ವರ್ಷದಿಂದ ಯಾರಿಗೆ ಬಡವರಿಗೆ ನೀವು ಅನುಕೂಲ ಮಾಡಿದ್ದೀರಾ? ಒಂದು 50 ರೂಪಾಯಿ ಅದ್ರಲ್ಲಿ ಡ್ರಾ ಮಾಡಿ ಒಂದು ಕಾಲು ಮುರಿದಿರೋರ್ಗೆ ರಾಡ್ ಹಾಕಿದ್ದೀರಾ? ಇಲ್ಲ ಇನ್ನೇನು ಆಪ್ರೇಷನ್ಗೆ ಬಳಸಿದ್ದೀರಾ? ಏನು ಮಾಡಿದ್ದೀರಾ 3 ಕೋಟಿ ರೂಪಾಯಿ? ಇದನ್ನು ಯಾರಿಗೆ ಕೊಟ್ಟಿದ್ದೀರಾ? ಯಾರು ತಿಂತಿದ್ದಾರೆ? ಇಲ್ಲ ನೀವು ತೊಗೊಂಡಿದ್ದೀರಾ? ಏನು ಮಾಡಿದ ಅಂತ ಲೆಕ್ಕ ಬೇಕು ನನಗೆ, ಅಷ್ಟೇ ಲೆಕ್ಕ ಕೇಳಿದ್ದೀನಿ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 2 ದಶಕಗಳಿಂದ ಕುಂಟುತ್ತಲೇ ಸಾಗುತ್ತಿರುವ ಕೈಗಾರಿಕೆಗಳ ಸ್ಥಾಪನೆ ವಿಚಾರ ಬಹುತೇಕ ತಾತ್ವಿಕ ಹಂತಕ್ಕೆ ಬಂದಂತಿದ್ದು, ಈ ಭಾಗದ ನಿರುದ್ಯೋಗ ಸಮಸ್ಯೆ ನೀಗಿಸಲು ದಿಟ್ಟ ಹೆಜ್ಜೆ ಇಡುವತ್ತ ಸಾಗಿರುವುದು ತಾಲೂಕಿನ ಯುವ ಪೀಳಿಗೆಯಲ್ಲಿ ಆಶಾಭಾವನೆ ಮೂಡಿಸುತ್ತಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಹೊಂದಿಕೊಂಡಿರುವ ಹೆದ್ದಾರಿ 44ರ ಕೊಂಡರೆಡ್ಡಿಪಲ್ಲಿ ಮತ್ತು ಹೊಸವಡ್ಯ ಗ್ರಾಮಗಳ ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಶಕ್ಕೆ ಪಡೆಯಲು ಜಮೀನಿಗೆ ಕರ್ನಾಟಕ ಪ್ರದೇಶ ಕೈಗಾರಿಕಾಭಿವೃದ್ಧಿ ಮಂಡಳಿ ರೈತರ ಪ್ರತಿ ಎಕರೆ ಭೂಮಿಗೆ 70 ಲಕ್ಷದಿಂದ 1 ಕೋಟಿ ದರ ನಿಗದಿಗೊಳಿಸಿದೆ.
ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಕೈಗಾರಿಕೆಗಳ ಭೂಮಿಗೆ ದರ ನಿಗದಿ ಸಲಹಾ ಸಮಿತಿ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಹೊಂದಿಕೊಂಡಿರುವ 1 ಎಕರೆ ಜಮೀನಿಗೆ 1 ಕೋಟಿ, ಒಳಗೆ ರಸ್ತೆಗೆ ಇರುವ ಜಮೀನುಗಳಿಗೆ 80 ಲಕ್ಷ ಮತ್ತು ದಾರಿ ಇಲ್ಲದೆ ತೀರಾ ಒಳಗಿರುವ 1 ಎಕರೆ ಜಮೀನಿಗೆ 70 ಲಕ್ಷ ದರ ನಿಗದಿಗೊಳಿಸಿ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಕೊಂಡಿರೆಡ್ಡಿಪಲ್ಲಿ ಮತ್ತು ಓಸಹುಡ್ಯ ಗ್ರಾಮಗಳಲ್ಲಿ ಸದ್ಯ ಮಾರುಕಟ್ಟೆ ಬೆಲೆ 1 ಎಕರೆಗೆ 40 ಲಕ್ಷದಿಂದ 60 ಲಕ್ಷಗಳವರೆಗೂ ಇರುವ ವಿಷಯ ಸಭೆಯಲ್ಲಿ ಪ್ರಸ್ತಾಪವಾಯಿತು. ರೈತರಿಗೆ ಭೂಮಿ ದರ ನಿಗದಿ ಸಂಬಂಧ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ದ ರೈತರು, ಅಧಿಕಾರಿಗಳು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ದರ ನಿಗದಿ ಬಗ್ಗೆ ತೀವ್ರ ಚರ್ಚೆಗಳು ನಡೆದವು. ಸುಮಾರು 1,000 ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದು ಕನಸಾಗಿದ್ದು, ಈ ಬಗ್ಗೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನಗಳನ್ನು ನಡೆಯುತ್ತಲೇ ಇವೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಧಿಕಾರಿಗಳು ಮತ್ತು ರೈತರೊಂದಿಗೆ ಹಲವಾರು ಸಭೆಗಳನ್ನು ನಡೆಸಲಾಯಿತು. ನಿರಂತರ ಪ್ರಯತ್ನ ಮುಂದುವರೆಸಿದ್ದ ಶಾಸಕರು ಈ ಹಿಂದೆ ಗುರುತಿಸಿದ್ದ 192 ಎಕರೆ ಜಮೀನಿನ ಜೊತೆಗೆ ಬಾಗೇಪಲ್ಲಿ ತಾಲೂಕಿನಲ್ಲಿದ್ದ ಕೊಂಡರೆಡ್ಡಿಪಲ್ಲಿ ಮತ್ತು ಹೊಸಹೊಡ್ಯ ಬಳಿ 685 ಎಕರೆ ಜಮೀನನ್ನು ಕೆಐಡಿಬಿ ಗುರುತಿಸಿದ್ದು, ಒಟ್ಟಾರೆ 1,000 ಎಕರೆ ಜಮೀನಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ವೇದಿಕೆ ಸಿದ್ಧವಾಗುತ್ತಿದೆ. 16 ವರ್ಷಗಳ ಹಿಂದೆ ಕೈಗಾರಿಕೆಗಳನ್ನು ಸ್ಥಾಪಿಸುವ ವಿಚಾರ ಪ್ರಾರಂಭವಾಗಿ 192 ಎಕರೆ ಗುರುತಿಸಲಾಗಿದ್ದು, ಪರ ವಿರೋಧ ಪ್ರತಿಭಟನೆಗಳು ನಡೆಯುತ್ತಿದ್ದವು. ಅನೇಕ ರೈತರು ಕೋರ್ಟ್ ಮೆಟ್ಟಿಲು ಹತ್ತುತ್ತಿದ್ದರು. ಕೆಲವರು ರೈತರ ಜಮೀನಿಗೆ ಉತ್ತಮ ದರ ಸಿಗಬೇಕು ಎಂಬ ಉದ್ದೇಶದಿಂದ ಹೋರಾಟಗಳನ್ನು ನಡೆಸಿದ್ದರೆ, ಮತ್ತೆ ಕೆಲವರು ರಾಜಕೀಯ ಕಾರಣಗಳಿಗಾಗಿ ಕೈಗಾರಿಕೆಗಳ ಸ್ಥಾಪನೆಗೆ ಅಡ್ಡಿಪಡಿಸಿ ಕೈಗಾರಿಕೆಗಳ ಸ್ಥಾಪನೆ ವಿಚಾರ ನೆನೆಗುದಿಗೆ ಬೀಳುವಂತೆ ಮಾಡಿದ್ರು. 80 ಲಕ್ಷದಿಂದ ಕಮ್ಮಿ ಒಳಗಡೆ ನಾವು ಕೊಡಲ್ಲ ಅಂತ ನೇರವಾಗಿರುತ್ತೆ. ಮೇನ್ ರೋಡ್ ಡಿಮ್ಯಾಂಡ್ ನಮ್ಗೆ SR ರೇಟ್ ಇಲ್ಲ, ಯಾವ ರೇಟು ಇಲ್ಲ. ಮಾರ್ಕೆಟ್ ರೇಟ್ ಹೆಚ್ಚಿಗೆ ಕೊಟ್ರೆ ನಾವು ಸರ್ಕಾರಕ್ಕೆ ಜಾಗ ಕೊಟ್ಟಿಲ್ಲ ಅಂತ ಕೊಡಲ್ಲ ಅಂತ ನಾನು ನಮ್ಮ DC ವರ್ಗೂ ಮತ್ತೆ ಕೇಂದ್ರಕ್ಕೆ ದುರ್ಬೇಡಿದ್ದೀನಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹಲವು ದಶಕಗಳಿಂದ ಜನಪರ ರಾಜಕಾರಣ ಮಾಡಿದ ಇತಿಹಾಸವುಳ್ಳ ಮಾಜಿ ಸಚಿವ ಚೌಡರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಾಖಲೆ ಪ್ರಮಾಣದ ರಕ್ತ ಶೇಖರಣೆಗೆ ನಿರ್ಧರಿಸಿದ್ದು, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಬಾಲಾಜಿ ರೆಡ್ಡಿ ಹೇಳಿದರು. ಚಿಂತಾಮಣಿ ನಗರದ ಮಾಲಪಲ್ಲಿ ಬಡಾವಣೆಯ ಅಂಜನಿ ನಿವಾಸದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಾಲಾಜಿ ರೆಡ್ಡಿ ಅವರು, 1 ಶತಮಾನಕ್ಕೂ ಹೆಚ್ಚು ಕಾಲದ ರಾಜಕೀಯ ಇತಿಹಾಸ ಹೊಂದಿರುವ ಧೀಮಂತ ನಾಯಕ ದಿವಂಗತ MC ಆಂಜನೇಯ ರೆಡ್ಡಿ ಅವರು ಮೈಸೂರು ರಾಜ್ಯ ಆಳ್ವಿಕೆ ಕಾಲದಲ್ಲಿ ಚಿಂತಾಮಣಿ ಪ್ರತಿನಿಧಿಯಾಗಿದ್ದರು. ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲು ಅವರು ಶ್ರಮಿಸಿದ್ದಾರೆ. ಅವರ ಪುತ್ರ ಎ ಚೌಡರೆಡ್ಡಿ ಅವರು ಶಾಸಕರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ಗೃಹ ಸಚಿವರಾಗಿ ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು. ಚೌಡರೆಡ್ಡಿ ಅವರ 88ನೇ ಹುಟ್ಟುಹಬ್ಬದ ಪ್ರಯುಕ್ತ ಫೆಬ್ರವರಿ 21ರಂದು ಚಿಂತಾಮಣಿ ಕಿಶೋರ ವಿದ್ಯಾಭವನದ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಸ್ವಯಂ ಪ್ರೇರಿತರಾಗಿ 5,000ಕ್ಕೂ ಹೆಚ್ಚು ಜನತೆ ಭಾಗವಹಿಸುವ ನಿರೀಕ್ಷೆ ಇದೆ. 3,000ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಚಿಂತಾಮಣಿ ಹೆಸರು ಚಿರಸ್ಥಾಯಿಗೊಳಿಸಬೇಕೆಂದು ಮನವಿ ಮಾಡಿದರು. ಅಲ್ಲಿ ಅವರು 2,962 ಯೂನಿಟ್ ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ನೋಡಿದಾಗ ನನಗೆ ಅನಿಸಿದ್ದು ಒಂದೇ, ಸುಮಾರು 9 ದಶಕಗಳಿಂದ ನಮ್ಮ ಕುಟುಂಬದ ಸದಸ್ಯರಾಗಿರುವಂತ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮೆಲ್ಲರೂ ಕಾರ್ಯಕರ್ತರು ಸಹಕಾರದಿಂದ ನಾವು ಈ ಒಂದು ನಂಬರ್ ಆಫ್ ಯೂನಿಟ್ಸ್ ರೆಕಾರ್ಡ್ ಏನಿದೆ ಅದನ್ನ ಈಸಿಯಾಗಿ ಬ್ರೇಕ್ ಮಾಡಿ
ಚಿಂತಾಮಣಿನೇ ಒಂದು ಹೊಸ ರೆಕಾರ್ಡ್ ಸೃಷ್ಟಿ ಮಾಡಬಹುದು ಅಂತ ನಾನು ಅನಿಸ್ಕೊಳ್ತೇನೆ. ತದನಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಾನು ರಿಜಿಸ್ಟರ್ ಮಾಡಿಸಿ ಸುಮಾರು ಒಂದು ವಾರದ ಮುಂಚಿತವಾಗಿ ನಮ್ಮ ಕೆಲವು ಹಿರಿಯ ಮುಖಂಡರನ್ನೆಲ್ಲ ಇಲ್ಲೇ ಕರೆಸಿ ಮಾತಾಡುವಾಗ ಎಲ್ಲರೂ ತುಂಬಾ ಉತ್ಸಾಹದಿಂದ ದೇಶದ ಮತ್ತು ಈ ರಾಷ್ಟ್ರದ ಇತಿಹಾಸ ಪುಟಗಳಲ್ಲಿ ಚಿಂತಾಮಣಿ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್, ನಗರಸಭೆ ಸದಸ್ಯರಾದ ಮುರಳಿ, ಜಗದೀಶ್, ಕೊಚಿಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು, ಮುಖಂಡರಾದ ಬೀಡಾ ಶ್ರೀನಿವಾಸ್, ಅಮರ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30-40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ
ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿರುವ ಗೌರಿಬಿದನೂರು ಅಬಕಾರಿ ಅಧಿಕಾರಿಗಳು 12 ಕೆಜಿ ಗಾಂಜಾ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ಅಬಕಾರಿ ಅಧಿಕಾರಿಗಳು ಪ್ರಮುಖ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಗೌರಿಬಿದನೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ 12 ಕೆಜಿ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿ ಗಾಂಜಾ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರಿಬಿದನೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಬಂಧಿತ ಆರೋಪಿ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಮೂಲದ ಹನಿಯಪ್ಪನ್ ಎಂದು ತಿಳಿದು ಬಂದಿದ್ದು, ಬಂಧಿತನಿಂದ 8 ಲಕ್ಷ ರೂಪಾಯಿ ಮೌಲ್ಯದ 12 ಕೆಜಿ ಗಾಂಜಾ ವಶಕ್ಕೆ ಪಡೆದುಕೊಂಡು ಚಿಕ್ಕಬಳ್ಳಾಪುರ ಉಪವಿಭಾಗದ ಅಬಕಾರಿ ಅಧೀಕ್ಷಕ ಅರುಣ್ ಪ್ರಸಾದ್ ನೇತೃತ್ವದಲ್ಲಿ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಇನ್ನು ಈ ದಾಳಿ ವೇಳೆ ಗೌರಿಬಿದನೂರು ಅಬಕಾರಿ ನಿರೀಕ್ಷಕ ಮಂಜುನಾಥ್, ಅಶ್ವಿನಿ ಬೆಳ್ಳೂರ್, ಉಪವಿಭಾಗದ ವಿನೋದ್, ಹಿಂದೂಪುರ ಆರ್ಪಿಎಫ್ ಅಧಿಕಾರಿ ಸಾಯಿನಾಥ ರೆಡ್ಡಿ, ಪೇದೆಗಳಾದ ರವಿಪ್ರಸಾದ್, ಹರೀಶ್, ಗೃಹ ರಕ್ಷಕ ಸಿಬ್ಬಂದಿ ರಾಜಣ್ಣ ಮತ್ತು ಕಾಂತರಾಜ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಚೇಳೂರಿನ ಮಹಿಳಾ ಸ್ವಸಹಾಯ ಸಂಘಗಳು ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಿಂದ ಸಾಲ ಪಡೆಯಲು ಠೇವಣಿ ಬ್ಯಾಂಕ್ಗೆ ಜಮೆ ಮಾಡಿದ್ದು, ಬ್ಯಾಂಕಿನಿಂದ ಮಹಿಳಾ ಸಂಘಗಳಿಗೆ ಸಾಲ ನೀಡುವುದಿರಲಿ ಸಂಘಗಳು ಜಮೆ ಮಾಡಿದ್ದ ಹಣವನ್ನು ದುರುಪಯೋಗ ಮಾಡಿಕೊಂಡ ಘಟನೆ ಬೆಳಕಿಗೆ ಬಂದಿದೆ. ಚೇಳೂರು ತಾಲೂಕಿನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಾಲ ಪಡೆಯಲು ಇಲ್ಲಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ಗೆ ಲಕ್ಷ ಹಣ ಜಮೆ ಮಾಡಿದ್ದರು. ಕಳೆದ 6 ವರ್ಷಗಳಿಂದ ಚೇಳೂರಿನ ಶ್ರೀ ಕಾನಿಕಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ಗಾಯತ್ರಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ಮತಾಂಗಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ಸಂತೋಷ ಮಾತಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ಶ್ರೀ ಕಾವೇರಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ನೇತ್ರಾವತಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ, ಸಾಯಿಬಾಬಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಸೇರಿದಂತೆ ಹಲವು ಸಂಘಗಳನ್ನು ರಚಿಸಿಕೊಂಡು ಸದರಿ ಬ್ಯಾಂಕಿನಲ್ಲಿ ಸಾಲ ಪಡೆಯುವುದು, ಮರುಪಾವತಿ ಮಾಡುತ್ತಿದ್ದರು.
ಸಾಲ ಬ್ಯಾಂಕಿನವರಿಗೆ ಕಟ್ಟಿದ ನಂತರ ಅದನ್ನು ಬ್ಯಾಂಕಿಗೆ ಪಾವತಿಸದೆ ಕಾರ್ಯದರ್ಶಿ ಅಭಿಲಾಷ್ ಮತ್ತು ಮ್ಯಾನೇಜರ್ ಚೇತನ್ ಹಣ ಲಪಟಾಯಿಸಿರುವುದು ಇದೀಗ ಬಯಲಾಗಿದೆ. ಸಾಹಿತ್ಯ ಸಂಘದಿಂದ ನಮಗೆ ಲೋನ್ ಆಗಿದೆ, ಅವ್ರು ಕಟ್ಟಿದ್ದೀರಿ, ಮತ್ತೆ ಅವ್ರು ನಮ್ಗೆ ರಿಪ್ಲೈ ಮಾಡ್ತಾ ಇಲ್ಲ. ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಅಭಿಲಾಷ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. 15 ದಿವಸ ಆದ್ರೂ ಇನ್ನೂ ಕಂಪ್ಲೇಂಟ್ ತೊಗೊಂಡಿಲ್ಲ. ಅವರು ಕರ್ಕೊಂಡ್ಬಂದು ಮತ್ತೆ ಸೋಮವಾರ ವಾಪಸ್ ರಿಟರ್ನ್ ಮಾಡಿದ್ದಾರೆ. ಅವ್ರನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ದುಡ್ಡಿಗೆ ಅವ್ರು ಬಡ್ಡಿನೂ ಹಾಕ್ಕೊಡ್ಬೇಕು. ಅವ್ರು ನಮ್ಮ ದುಡ್ಡು ಕೊಡಿಸಿಲ್ಲ ಅಂದರೆ ಇವಾಗ ಹೇಳ್ತಾ ಇದ್ದಾರೆ ನಮಗೆ ಸಿದ್ದರಾಮಯ್ಯ ಅವರು 2,000 ಕೊಡ್ತಾ ಇದ್ದಾರೆ, ಅದನ್ನು ಇವಾಗ ಬಡ್ಡಿ ವಸೂಲು ಮಾಡ್ಕೊಂಡು ಹೋಗಿದ್ದಾನೆ. ಅವನು ಒಬ್ಬೊಬ್ಬರ ಸಂಘದಿಂದ 15,000 ಬಡ್ಡಿ ವಸೂಲು ಮಾಡ್ಕೊಂಡು ಹೋಗಿದ್ದಾನೆ. ಅದನ್ನು ಕಟ್ಟಿದ್ದೀವಿ ನಾವು. ಇವಾಗ ಇವರು ಮೋದಿ ಸರ್ಕಾರ ಅವರು ಬೇಟಿ ಪಡಾವೋ ಬೇಟಿ ಬಚಾವ್ ಅಂತಾರೆ. ಎಲ್ಲಿ ಬಚಾಯ್ತಾ ಇರೋದು? ಹೆಣ್ಮಕ್ಳು ದುಡ್ಡು ಕಟ್ಟರೆ ನಮ್ಮ ದುಡ್ಡಿಲ್ಲ, ಅವ್ರ ದುಡ್ಡು ಗೌರ್ಮೆಂಟ್ ದುಡ್ಡು ಏನಾದ್ರು ನಾವು ತಿಂದಾಕಿದ್ರೆ ನಮ್ಮ ಮನೆ ಹರಾಜು ಆಗ್ತಾ ಇದ್ದಾರೆ, ನಮ್ಮ ಮನೆ ಬೀಗ ಹಾಕ್ತಾರೆ. ಹೆಣ್ಮಕ್ಳು ನಮ್ಮ ಡಿಸ್ಟಿಕಲ್ಲಿ ಎಷ್ಟು ಜನ ಹೆಣ್ಮಕ್ಳು ಸತ್ತೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳು ಸತ್ತೋಗ್ತಾ ಇದ್ದಾರೆ. ಅದು ಮಾತಾಡೋರು ಯಾರಿಲ್ಲ. ದಯಮಾಡಿ ನೀವು ಹೇಳ್ರಿ. ನೋಡು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರು ಏನು ಮಾಡ್ತಾ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದು 15 ದಿನಕ್ಕೆ FIR ಮಾಡಿದ್ದಾರೆ. FIR ಮಾಡಿದ 15 ದಿನಕ್ಕೆ ಅವ್ನು ಕರ್ಕೊಂಡ್ಬಂದು ನಮ್ಮ ಇಲ್ಲಿ ಲೀಡರ್ಗಳು 15 ದಿನಕ್ಕೆ ಶನಿವಾರ ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಸೋಮವಾರನೇ ಬೇಲ್ ಕೊಡಿಸಿದ್ದಾರೆ. ಇದರಿಂದ ಅನುಮಾನಗೊಂಡು ಪರಿಶೀಲನೆ ನಡೆಸಿದರೆ ಮಹಿಳಾ ಸಂಘಗಳ ಜಮೆ ಹಣ ಬ್ಯಾಂಕಿನಲ್ಲಿ ಇರಲಿಲ್ಲ. ಸುಮಾರು 11.75 ಲಕ್ಷ ರೂಪಾಯಿ ಸ್ವಂತ ಬ್ಯಾಂಕ್ಗೆ ಸಿಬ್ಬಂದಿ ದುರುಪಯೋಗ ಪಡಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಮಹಿಳಾ ಸ್ವಸಹಾಯ ಸಂಘಗಳ ಹಣ ದುರುಪಯೋಗ ಸುದ್ದಿ ತಿಳಿಯುತ್ತಿದ್ದಂತೆಯೇ ಮಹಿಳೆಯರು ಚೇಳೂರು ಪೊಲೀಸ್ ಠಾಣೆಗೆ 15 ದಿನಗಳ ಹಿಂದೆ ದೂರು ನೀಡಿದ್ದಾರೆ. 9 ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಒಟ್ಟು 11,75,850 ರೂಪಾಯಿಗಳನ್ನು ವಂಚಿಸಿ ಜನರಿಂದ ಹಣ ಲಪಟಾಯಿಸಿದ್ದಾರೆ. ಇವರಿಬ್ಬರ ವಿರುದ್ಧ ಕ್ರಮ ಜರುಗಿಸಲು ಪಟ್ಟಣದ ಫಾತಿಮಾ ಬಿ ಚೇಳೂರು ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಭಿಲಾಷ್ನನ್ನು ಶನಿವಾರ ಬಂಧಿಸಿ ಬಾಗೇಪಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಧೀಶರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಬಂಧೀಖಾನೆಗೆ ಕಳುಹಿಸಿರುವುದಾಗಿ ಚೇಳೂರು ಪೊಲೀಸರು ತಿಳಿಸಿದ್ದಾರೆ. ಮತ್ತೊಬ್ಬ ಆರೋಪಿ ಮ್ಯಾನೇಜರ್ ಚೇತನ್ ಪರಾರಿಯಾಗಿದ್ದು, ಶೀಘ್ರದಲ್ಲಿಯೇ ಬಂಧಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದರೆ ಕಿರುಕುಳ ಹೆಚ್ಚಾಗುತ್ತದೆ ಎಂದು ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಿಂದ ಸಾಲ ಪಡೆಯಲು ಠೇವಣಿ ಹಣ ಜಮೆ ಮಾಡಿದರೆ ಸಹಕಾರ ಬ್ಯಾಂಕ್ನಿಂದಲೂ ಮಹಾ ಮೋಸವಾಗಿರುವುದು ವಿಪರ್ಯಾಸ. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಮತ್ತು ಬೆಂಬಲ ಬೆಲೆ ಸಿಗಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ BY ವಿಜಯೇಂದ್ರ ಹೇಳಿದರು. ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಭಜನಾ ಮೇಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ BY ವಿಜಯೇಂದ್ರ ಅವರು, ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸಲು ಹೆಮ್ಮೆ ಇದೆ. ವಿಶೇಷವಾಗಿ ನಾನು ಮತ್ತು ನನ್ನ ತಂದೆ ತಪ್ಪದೇ ಭಾಗವಹಿಸುತ್ತೇವೆ. ನಾವು ಜಾತ್ರೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಶ ವಿದೇಶದಲ್ಲೂ ಸುತ್ತೂರು ಮಠ ಖ್ಯಾತಿ ಪಡೆದಿದೆ. ಶ್ರೀ ಕ್ಷೇತ್ರದಲ್ಲಿ ಅನ್ನದಾಸೋಹ, ಆರೋಗ್ಯ, ಶಿಕ್ಷಣ, ಜ್ಞಾನದ ದಾಸೋಹವನ್ನು ನೀಡುತ್ತಾ ಬಂದಿದೆ ಎಂದರು. ವಿಜಯೇಂದ್ರನನ್ನು ಗುರುತಿಸಿರುವುದು ವರುಣ ಕ್ಷೇತ್ರದ ಜನರು. ಅವರ ಪ್ರೀತಿಗೆ ನಾನು ಚಿರಋಣಿ. ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಸಡಗರ ಆಡಂಬರಕ್ಕೆ ಸೀಮಿತವಾಗದೆ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುತ್ತದೆ. ಗುಡಿ ಕೈಗಾರಿಕೆಗೆ ಹೆಚ್ಚು ಆದ್ಯತೆ ನೀಡಿದೆ. ರೈತರಿಗೆ ಈ ಜಾತ್ರೆಯು ತುಂಬಾ ಅನುಕೂಲವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವದೇಶಿ ವಸ್ತುಗಳ ಬಳಕೆ ಮಾಡಬೇಕೆಂದು ಕರೆ ನೀಡಿದರು. ಸುತ್ತೂರು ಜಾತ್ರೆಯಲ್ಲಿ ನಮ್ಮ ಜವಾಬ್ದಾರಿ ಅಲೆಮಾರಿ ಜನರು ಮತ್ತು ರೈತರು ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಆಧುನಿಕ ತಂತ್ರಗಾರಿಕೆ ಭರಾಟೆಯಲ್ಲಿಯೂ ಕೋಟಿ ಕೋಟಿ ಜನರು ಕುಂಭಮೇಳದಲ್ಲಿ ಭಾಗವಹಿಸಿ ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿದ್ದಾರೆ. ಸಮಯ ಕಡಿಮೆ ಇದೆ. ಯಾರು ಕೂಡ ಸಮಯವನ್ನು ವ್ಯರ್ಥ ಮಾಡಬಾರದು. ದೇಶದಲ್ಲಿ ರೈತರಿಗೆ ಉತ್ತಮ ಮಳೆ ಬೆಳೆಯಾದರೆ ರೈತರು ಸಮೃದ್ಧಿಯಾಗುತ್ತಾರೆ ಎಂದರು. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ BS ಯಡಿಯೂರಪ್ಪನವರಾಗಲಿ ನಾನಾಗಲಿ ಯಾವತ್ತೂ ಕೂಡ ಸುತ್ತೂರು ಜಾತ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎರಡು ಪ್ರಮುಖ ಕಾರಣಗಳು. ಮೊದಲನೇದಾಗಿ ಇವತ್ತು ಸುತ್ತೂರು ಮಹಾಸಂಸ್ಥಾನ ಕೇವಲ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ,
ಇಡೀ ಜಗತ್ತಿನಲ್ಲಿ ಇವತ್ತು ಸುತ್ತೂರು ಮಠದ ಬಗ್ಗೆ ಸುತ್ತೂರು ಮಠ ಪ್ರಖ್ಯಾತನ ಹೊಂದಿದೆ ಅಂತ ಹೇಳಿದ್ರೆ, ಮತ್ತೊಂದು ಅಥವಾ ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನನ್ನನ್ನು ಪರಿಚಯ ಮಾಡಿಕೊಡ್ತಾ ಹೇಳಿದ್ರು, ಇವತ್ತು ಶಿಕಾರಿಪುರ ಕ್ಷೇತ್ರದಲ್ಲಿ ಇವತ್ತು ಶಾಸಕನಾಗಿ ಇವತ್ತು ಆಯ್ಕೆ ಆಗಿದ್ದೇನೆ ಜನರ ಆಶೀರ್ವಾದದಿಂದ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇವತ್ತು ನಿಮ್ಮ ವಿಜೇಂದ್ರನನ್ನು ಇವತ್ತು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತೇಳಿ ನಮ್ಮ ವರ್ಣಾ ಕ್ಷೇತ್ರದ ಜನರು ಇಟ್ಟಿರ್ತಕ್ಕಂಥ ಪ್ರೀತಿ. ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್, ಆರ್ಎಸ್ಎಸ್ ಕಾರ್ಯನಿರ್ವಾಹಕರಾದ ದತ್ತಾತ್ರೇಯ ಹೊಸಬಾಳೆ, ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಂತಾಮಣಿ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯನ್ನು 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗಮಣಿ ಅವರು ಉದ್ಘಾಟಿಸಿದರು. ಚಿಂತಾಮಣಿಯ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಸ್ವಚ್ಛತಾ ದಿನಾಚರಣೆಯಲ್ಲಿ ಮಾತನಾಡಿದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಾಗಮಣಿ, ಪ್ಲಾಸ್ಟಿಕ್ ಕಸ ಎಲ್ಲೆಂದರಲ್ಲಿ ಹಾಕಬೇಡಿ. ನಗರಸಭೆಯಿಂದ ಅಲ್ಲಲ್ಲಿ ಕಸದ ಬಾಕ್ಸ್ ಅಳವಡಿಸಲಾಗಿದೆ. ಪ್ರತಿಯೊಬ್ಬರೂ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದರು. ನಾವು ವಾಸಿಸುವ ಪ್ರದೇಶದಲ್ಲಿ ಸ್ವಚ್ಛತೆಯಿಂದ ಇದ್ದರೆ, ಮನಸ್ಸು ಶುದ್ಧವಾಗಿ ಇಟ್ಟುಕೊಂಡರೆ ಸ್ವಚ್ಛತಾ ದಿನಾಚರಣೆಗೆ ಕೊಡುಗೆ ನೀಡಿದಂತಾಗಿರುತ್ತದೆ. ಶಾಲಾ ಕಚೇರಿ ಅಂಗಳ ಸ್ವಚ್ಛವಾಗಿರಬೇಕು. ಪ್ರತಿಯೊಬ್ಬರೂ ಸ್ವಚ್ಛತೆ ಆದ್ಯತೆ ಕೊಟ್ಟು ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಬೇಕೆಂದು ಅವರು ಕರೆ ನೀಡಿದರು. ಎಲ್ಲೂ ಪ್ಲಾಸ್ಟಿಕ್ಗಳನ್ನು ಬೀದಿನಲ್ಲಿ ಎಸಿಬೇಡಿ. ನಮ್ಮ ಪೌರಾಯುಕ್ತರು ಅಲ್ಲೆಲ್ಲೇ ತುಂಬ ಅದನ್ನು ಯಾವುದೇ ಒಂದು ಕಸನ ಒಂದು ಬಾಕ್ಸ್ಗೆ ಹಾಕಲಿಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನು ನೀವು ಸ್ವಚ್ಛತವಾಗಿ ಇಟ್ಕೊಂಡ್ರೆ, ನಮ್ಮ ಮನೆ ಅಂಗಳ ಮನಸ್ಸು ಶುದ್ಧವಾಗಿ ಇಟ್ಕೊಂಡ್ರೆ ಅದೇ ನಮ್ಮ ಸ್ವಚ್ಛತಾ ದಿನಾಚರಣೆಗೆ ಕೊಡುವ ಒಂದು ಕೊಡುಗೆ ಆಗಿರುತ್ತದೆ. ಪ್ರತಿಯೊಂದು ಕಚೇರಿಗಳಲ್ಲೂ ಅಷ್ಟೇ ಎಲ್ಲನೂ ಯಾವುದೇ ಆಗಲಿ ಕೇಸ್ಗಳು ಪೆಂಡಿಂಗ್ ಇದ್ದರೆ ಅವನ್ನೆಲ್ಲ ಮುಗಿಸ್ಕೋಣ ಅಂತ ಹೋದಾಗ ಅದು ಸ್ವಚ್ಛತೆಗೆ ಅನ್ವಯವಾಗುತ್ತದೆ. ಆದ್ದರಿಂದ ಎಲ್ಲರೂ ತಮ್ಮ ಅಂಗಳದ ಕಸನ ಪಕ್ಕದ ಅಂಗಳಕ್ಕೂ ಹಾಕೋ ಬದಲಾಗಿ ಎಲ್ಲರೂ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ನಮ್ಮ ಚಿಂತಾಮಣಿ ತಾಲೂಕನ್ನು ಒಂದು ಸ್ವಚ್ಛತಾ ತಾಲೂಕಾಗಿ ಮಾರ್ಪಡಿಸೋಕೆ ಎಲ್ಲರೂ ತಮ್ಮ ಸಹಕಾರ ಅಗತ್ಯ ಎಂದು ಕೇಳಿಕೊಳ್ಳುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿಎಂ ಪ್ರಕಾಶ್, ವಕೀಲ ಸಂಘದ ಉಪಾಧ್ಯಕ್ಷ ಜಿ ಶಿವಾನಂದ, ಖಜಾಂಚಿ ಎಂಎಸ್ ಚೌಡಪ್ಪ, ವಕೀಲ ಕೆಎನ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಪಿಡಿಒ ಸಮರ್ಪಕವಾಗಿ ಜನಸಾಮಾನ್ಯರ ಕೆಲಸ ನಿರ್ವಹಿಸದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಹ ಕಾರ್ಯದರ್ಶಿ ಆರ್ಎನ್ ರಾಜು ಆರೋಪಿಸಿದರು. ಗೌರಿಬಿದನೂರು ತಾಲೂಕು ಪಂಚಾಯಿತಿ ಆವರಣದ ಇಒ ಕಚೇರಿ ಮುಂಭಾಗದಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಮಾತನಾಡಿ, ಇಲ್ಲಿನ ಇಒ ಕೇವಲ ಪೋಸ್ಟ್ಮನ್ ಕೆಲಸ ಮಾಡಿಕೊಂಡು ಜಿಲ್ಲಾ ಕಚೇರಿಯಿಂದ ಬರುವ ಆದೇಶಗಳನ್ನು ಕೆಳಗಿನ ಕಚೇರಿಗಳಿಗೆ ರವಾನೆ ಮಾಡುತ್ತಾ ಕಾಲಹರಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕನಿಷ್ಠ ರೈತರ ಮತ್ತು ಬಡವರ ಅಹವಾಲು ಕೇಳದೆ ಸದಾ ಸಭಾ ಸಮಾರಂಭಗಳಿಗೆ ಉಡಾಫೆ ಮಾತುಗಳನ್ನು ಹೇಳುತ್ತಿದ್ದಾರೆ. ಹಲವು ದಿನಗಳಿಂದ ಸೋನಗಾನಹಳ್ಳಿ ಗ್ರಾಮ ಪಂಚಾಯಿತಿ ಹೊಸಪೇಟೆ ದಾರಿ ಒತ್ತುವರಿ ಮಾಡಿಕೊಂಡಿದ್ದು, ಇದರ ತೆರವು ಮಾಡಿ ಎಂದು ಅರ್ಜಿ ಹಾಕಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಚಿಕ್ಕಕುರುಗೋಡು ಪಿಡಿಒ ಮಾಹಿತಿ ಕೇಳಿದರೆ ಕೊಡುತ್ತಿಲ್ಲ. ಗುಟ್ಟನಹಳ್ಳಿ ಗ್ರಾಮದಲ್ಲಿ ದನಕರುಗಳು ಕುಡಿಯುವ ನೀರಿನ ತೊಟ್ಟಿ ತೆರವುಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಕೇಳಿದರೆ ಉತ್ತರ ಇಲ್ಲ. ಕೂರ್ಬರಹಳ್ಳಿ ಚಿಗಟಗೆರೆ ಗ್ರಾಮದ ಸ್ಮಶಾನ ಅಭಿವೃದ್ಧಿ ಮಾಡಬೇಕು. ಕಾದರನಹಳ್ಳಿ ಬಳಿ ಗ್ರಾಮದ ಬಡಾವಣೆ ಅಭಿವೃದ್ಧಿ ಮಾಡಬೇಕಿದೆ. ಬೈಚಾಪುರ ಗ್ರಾಮ ಪಂಚಾಯಿತಿ ಬಾದಿಮರಳೂರು ಗ್ರಾಮಕ್ಕೆ ಸ್ಮಶಾನ ದಾರಿ ಮಾಡಿಕೊಡಬೇಕು. ಹೀಗೆ ಹಲವು ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸಬೇಕು ಎಂದು ಪಟ್ಟು ಹಿಡಿದರು. ಏನಿವತ್ತು ಗೌರಿಬಿದನೂರು ತಾಲೂಕ್ ಪಂಚಾಯಿತಿ ಆವರಣದಲ್ಲಿ
ಗೌರಿಬಿದನೂರು ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಾಗ್ತಾ ಇರ್ತಕ್ಕಂಥ ಕರ್ತವ್ಯ ಲೋಪ ಮತ್ತು ನಿಧಾನಗತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಪಿ ಡಿ ಒಗಳಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥರ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಜಾ ಸಂಘರ್ಷ ಸಮಿತಿ ಮತ್ತು ವಾಲ್ಮೀಕಿ ಸಂಘಟನೆ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಪ್ರಮುಖವಾಗಿ ವರ್ಷಾನುಗಟ್ಟಲೆ ಆದ್ರೂ ಯಾವುದೇ ಒಂದು ವಿಚಾರನ ಮೇಲಧಿಕಾರಿಗಳಿಂದ ಆದೇಶಗಳಾದರೂ ಅದು ಆದೇಶಗಳನ್ನ ಪಾಲನೆ ಮಾಡದೆ ಇಲ್ದಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಬಂದಿರೋ ಪತ್ರನ ಪಂಚಾಯತಿಗಳು ಕಳಿಸ್ತಕ್ಕಂಥದ್ದು, ಪಂಚಾಯತಿಯಿಂದ ಬಂದಿರೋ ಪತ್ರನ ಮತ್ತು ಮೇಲಾಧಿಕಾರಿಗಳು ಕಳಿಸ್ತಕ್ಕಂಥದ್ದು, ಪೋಸ್ಟ್ ಆಫೀಸ್ ಕೆಲಸ ಮಾಡ್ತಾಯಿದ್ದಾರೆ ವಿನಃ ಇಲ್ಲಿ ಇವರು ಕರ್ತವ್ಯ ಪಾಲನೆ ಮಾಡ್ತಾಯಿಲ್ಲ. ಇವರು ಕರ್ತವ್ಯ ಪಾಲನೆ ಮಾಡಲಿಕ್ಕೆ ಯಾವ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ. ಪ್ರಮುಖವಾಗಿ ನನಗನ್ನಿಸ್ದಂಗೆ ಇಲ್ಲೇನಾಗಿದೆ ಅಂದರೆ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಅವ್ರಿಗೆ ರಾಜಕೀಯದ ಬಗ್ಗೆ ಮತ್ತು ಆಡಳಿತ ವೈಖರಿ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದೇ ಇವರೆಲ್ಲ ಇಷ್ಟೊಂದು ಈ ಕಚೇರಿಗಳು ಹಾಳಾಗಲಿಕ್ಕೆ ಪ್ರಮುಖ ಕಾರಣ ಅಂತ ನಾನು ಭಾವಿಸ್ತೀನಿ. ಪ್ರಮುಖವಾಗಿ ಒಂದು 3 ಪಂಚಾಯತಿಗಳಲ್ಲಿ ರೈತರ ಮೇಲೆ ಕೇಸುಗಳಾಯಿತು, ಸುಳ್ಳು ಕೇಸುಗಳು. ಆ ಕೇಸುಗಳು ಯಾಕಾಗಿದೆ ಏನಾಗಿದೆ ಅನ್ನೋದು ಇದುವರೆಗೂ ಇಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳಿಲ್ಲ. ಮತ್ತು ಬೇರೆ ಕಡೆಯಿಂದ ಬಂದಿರತಕ್ಕಂಥ ಕೆಲ ಡೆವಲಪರ್ಸ್ ಏನು ಬಡಾವಣೆಗಳು ಮಾಡ್ತಕ್ಕಂಥ ಡೆವಲಪರ್ಸ್ಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣವಾಗಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಅಲ್ಲಿ ಡೆವಲಪೇ ಆಗಿರಲ್ಲ. ಅಲ್ಲಿ ಡೆವಲಪ್ ಆಗಲಿಕ್ಕೆ ಅಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ಆ ಡೆವಲಪ್ ಆಗದೇ ಇದ್ರೂ ಇವರು ಪೂರ್ತಿ ಈ ಖಾತೆಗಳನ್ನ ಕೊಡ್ತಕ್ಕಂಥದ್ದು, ಈ ಖಾತೆಗಳನ್ನ ಕೊಟ್ಟು ಅವ್ರನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಇವರು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಸ್ಥಳಕ್ಕೆ ಇಒ ಹೊನ್ನಯ್ಯ ಆಗಮಿಸಿ ಸಮಸ್ಯೆಗಳನ್ನು ಆಲಿಸಿ ಈ ಎಲ್ಲಾ ಸಮಸ್ಯೆಗಳನ್ನು ಫೆಬ್ರವರಿ 22ರೊಳಗೆ ಇತ್ಯರ್ಥ ಮಾಡುವ ಭರವಸೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಮೂಲ ನಿವಾಸಿ ಸಂಘಟನೆಯ ಗಂಗಯ್ಯ, ರೈತ ಮುಖಂಡ ಚಿಕಟಗೆರೆ ಶ್ರೀನಿವಾಸ್, ಅಶ್ವತ್ಥರೆಡ್ಡಿ, ಅನಿಲ್ ಕುಮಾರ್, ಆವುಲಪ್ಪ, ಹನುಮಂತರೆಡ್ಡಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ.
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕಾರಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಿತು. ಸಾಲಗಾರರ ಸಾಮಾನ್ಯ ಮೀಸಲು ಸ್ಥಾನದಿಂದ ಕೃಷ್ಣಮೂರ್ತಿ, ಆನಂದಪ್ಪ, ರಾಜೇಂದ್ರ, ಮುನಿರಾಜು, ಸುಂದರೇಶ್, ಮಹಿಳಾ ಮೀಸಲು ಸ್ಥಾನದಿಂದ ಮೀನಾಕ್ಷಿ, ಮೀನಾ, ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ದೊಡ್ಡಮಲ್ಲಾಚಾರ್, ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ದೇವರಾಜ, ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗಂಗಪ್ಪ 227, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ರಮೇಶ್ ಎನ್ 271, ಸಾಲಗಾರರಲ್ಲದ ಕ್ಷೇತ್ರದಿಂದ ದೇವರಾಜ ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಆರ್ ಚೇತನ ಘೋಷಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಗೀತಾ, ಉಪಾಧ್ಯಕ್ಷರಾಗಿ ಲಕ್ಷ್ಮೀದೇವಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸುಭಾನ್ ಘೋಷಣೆ ಮಾಡಿದರು. ಇನ್ನು ಈ ವೇಳೆ ನೂತನ ಅಧ್ಯಕ್ಷೆ ಗೀತಾ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಹಾಗೂ ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಮೂಲ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುವುದು. ಪಕ್ಷಾತೀತವಾಗಿ ಕೆಲಸ ಮಾಡುತ್ತೇನೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿಯಲ್ಲಿ ಮುಂದುವರೆದ ಮುಸುಕಿನ ಗುದ್ದಾಟ, ಜಿಲ್ಲಾಧ್ಯಕ್ಷರ ನೇಮಕ ನಿರ್ಧಾರ ಪರಿಶೀಲನೆಗೆ ಆಗ್ರಹ.
ಇಲ್ಲವಾದರೆ ಶೀಘ್ರದಲ್ಲಿಯೇ ಸಂಸದರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕಾಗಿ ಬೆಂಬಲಿಗರ ಘೋಷಣೆ. ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳ ಆಸ್ಪತ್ರೆ ಕರ್ಮಕಾಂಡದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರ ಆಕ್ರೋಶ. ಮಾಹಿತಿ ಹಕ್ಕಿನಡಿ ಲೆಕ್ಕ ಕೇಳಿದರೂ ಸಮರ್ಪಕ ಉತ್ತರ ನೀಡದ ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ. ವೇಗ ಹೆಚ್ಚಿಸಿಕೊಳ್ಳುತ್ತಿರುವ ಬಾಗೇಪಲ್ಲಿ ಕೈಗಾರಿಕಾ ಪ್ರದೇಶ, ರೈತರ ಜಮೀನಿಗೆ ಬೆಲೆ ನಿಗದಿ ಸಭೆ. ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಜಮೀನಿಗೆ 1 ಕೋಟಿ ನಿಗದಿ, ಒಳಗಿನ ಭೂಮಿಗೆ 70 ರಿಂದ 80 ಲಕ್ಷ ನಿಗದಿ. ಮಾಜಿ ಸಚಿವ ಚೌಡರೆಡ್ಡಿ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ. ಫೆಬ್ರವರಿ 21ಕ್ಕೆ ನಡೆಯಲಿರುವ ರಕ್ತದಾನ ಶಿಬಿರದಲ್ಲಿ ದಾಖಲೆ ಬರೆಯಲು ಕರೆ. ಕಾಂಗ್ರೆಸ್ ಮುಖಂಡ ಬಾಲಾಜಿ ರೆಡ್ಡಿಯಿಂದ ಮಾಹಿತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.